ಅಮೆರಿಕದ ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಲೇಖನ ಪ್ರಕಟ ಆಗಿದೆ. ಅಮೆರಿಕದ ವೈಟ್ ಹೌಸ್ ಲೇಖಕರಾಗಿ ಗುರುತಿಸಿಕೊಂಡಿರುವ ಜೊನಾಥನ್ ಸ್ವಾನ್ ಮತ್ತು ಮ್ಯಾಗಿ ಹೆಬರ್ಮ್ಯಾನ್ ಎಂಬಿಬ್ಬರು ಸೇರಿ ಬರೆದಿರುವ ಈ ಲೇಖನ ಇರಾನ್ ಯುದ್ಧದ ಹಿಂದೆ ನಡೆದಿರುವ ಕಥೆಯನ್ನು ಬಹಳ ವಿಸ್ತಾರವಾಗಿ ವಿವರಿಸುತ್ತೆ. ಹೌ ಟ್ರಂಪ್ ಟುಕ್ ದಿ US ಟು ವಾರ್ ವಿತ್ ಇರಾನ್ ಎಂಬ ಹೆಸರಲ್ಲಿ ಪ್ರಕಟವಾಗಿರುವ ಈ ಲೇಖನ ಯುದ್ಧಕ್ಕಿಂತ ಮೊದಲು ನಡೆದ ಸಭೆಗಳು ಮತ್ತು ಅದರಲ್ಲಿ ನಡೆದಿರುವ ಚರ್ಚೆಯನ್ನು ಹೇಳುತ್ತೆ. ಫೆಬ್ರವರಿ 11ರಂದು ಮಧ್ಯಾಹ್ನದ ಸಮಯದಲ್ಲಿ ವೈಟ್ ಹೌಸ್ನ ಸಿಚುವೇಶನ್ ರೂಮ್ನಲ್ಲಿ ಸಭೆ ನಡೆಯಿತು. ಸಾಮಾನ್ಯವಾಗಿ ಇಲ್ಲಿ ಸಭೆ ನಡೆಸುವುದೇ ಅಪರೂಪ. ಇಲ್ಲಿ ದೊಡ್ಡದೊಂದು ಸ್ಕ್ರೀನನ್ನು ಹಾಕಲಾಗಿತ್ತು. ಇಸ್ರೇಲ್ ಗುಪ್ತಚರ ಸಂಸ್ಥೆಯಾದ ಮೊಸಾದ್ನ ಡೈರೆಕ್ಟರ್ ಡೇವಿಡ್ ಬರ್ನಿ ಮತ್ತು ಸೇನಾ ಮುಖ್ಯಸ್ಥರು ಸ್ಕ್ರೀನಲ್ಲಿ ಕಾಣಿಸಿಕೊಂಡರು. ಅತ್ಯಂತ ಗುಪ್ತವಾಗಿ ನಡೆದ ಈ ಸಭೆಯಲ್ಲಿ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ, ರಕ್ಷಣಾ ಕಾರ್ಯದರ್ಶಿ ಹೆಗ್ಸೆತ್, ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಚೇರ್ಮನ್ ಡಾನ್ ಕೈನ್ ಮತ್ತು ಅಮೆರಿಕದ ಗುಪ್ತಚರ ಸಂಸ್ಥೆಯಾದ CIA ಡೈರೆಕ್ಟರ್ ಜಾನ್ ರಾಫ್ಕಿಪ್ ಕೂಡ ಭಾಗವಹಿಸಿದರು. ಟ್ರಂಪ್ ಮತ್ತು ನೆತನ್ಯಾಹು ಗಂಭೀರ ವದನರಾಗಿ ಕುಳಿತಿದ್ರು. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ನೆತನ್ಯಾಹು ಹೇಳಿದ್ದು ಇಷ್ಟೇ: ಇರಾನಿನ ಆಡಳಿತ ಕುಸಿದು ಬೀಳುವ ಹಂತದಲ್ಲಿದೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿಕೊಂಡು ಒಂದು ಆಪರೇಷನ್ ನಡೆಸಿದರೆ ತಕ್ಷಣ ಅದು ಪತನ ಆಗುತ್ತೆ. ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಯನ್ನು ನಾಶ ಮಾಡುವುದಕ್ಕೆ ವಾರಗಳೇ ಸಾಕು. ಇರಾನಿನ ಆಡಳಿತ ಬಹಳ ದುರ್ಬಲವಾಗಿದೆ. ಆದ್ದರಿಂದ ಹುರ್ಮುಜ್ ಜಲಸಂಧಿಯನ್ನು ಮುಚ್ಚಲು ಅವರಿಗೆ ಸಾಧ್ಯ ಇಲ್ಲ. ಪಕ್ಕದ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಆಕ್ರಮಿಸುವ ಸಾಧ್ಯತೆ ಕಡಿಮೆ ಎಂದು ಅವರು ವರದಿ ಒಪ್ಪಿಸಿದರು. ಇರಾನಿನಲ್ಲಿ ಮತ್ತೆ ಬೀದಿ ಪ್ರತಿಭಟನೆ ಜೋರಾಗಲಿದೆ. ಮೊಸಾದ್ನ ನೆರವಿನಿಂದ ಈ ಪ್ರತಿಭಟನೆ ಇನ್ನಷ್ಟು ಉಗ್ರ ರೂಪ ಪಡೆಯಲಿದೆ. ಭಾರೀ ಬಾಂಬ್ ದಾಳಿ ನಡೆಸಿದರೆ ಈ ಪ್ರತಿಭಟನಾಕಾರರು ಸೇರಿ ವಿರೋಧ ಪಕ್ಷಗಳು ಆಡಳಿತವನ್ನು ವಶಪಡಿಸಲಿವೆ. ಇರಾನಿನ ಕುರ್ದಿಶ್ ಸೈನಿಕರು ಮತ್ತು ಇರಾಕಿನಲ್ಲಿರುವ ಕುರ್ದಿಶ್ ಜನರು ಗಡಿದಾಟಿ ಇರಾನಿನ ಆಡಳಿತದ ವಿರುದ್ಧ ಭೂದಾಳಿ ನಡೆಸುವರು. ಆದ್ದರಿಂದ ಈಗ ಇರಾನಿನ ಮೇಲೆ ದಾಳಿ ನಡೆಸುವುದು ಬಹಳ ಒಳ್ಳೆಯದು ಎಂದು ಅವರು ವರದಿ ಒಪ್ಪಿಸುತ್ತಾರೆ. ನೆತನ್ಯಾಹು ಅವರ ಆತ್ಮವಿಶ್ವಾಸದ ಮಾತುಗಳು ಟ್ರಂಪ್ ಅವರನ್ನು ಪ್ರಭಾವಿಸಿದವು. ಈ ಎಲ್ಲ ವಿವರ ಮತ್ತು ಮಾಹಿತಿಗಳು ನನಗೆ ಸರಿ ಕಾಣಿಸ್ತಾ ಇವೆ ಎಂದು ಟ್ರಂಪ್ ನೆತನ್ಯಾಹು ಜೊತೆ ಹೇಳಿದರು. ಮರುದಿನ ಫೆಬ್ರವರಿ 12ರಂದು ಟ್ರಂಪ್ ಅಧ್ಯಕ್ಷತೆಯಲ್ಲಿ ಅಮೆರಿಕದ ಇಂಟೆಲಿಜೆನ್ಸ್ ಅಧಿಕಾರಿಗಳ ಸಭೆ ವೈಟ್ ಹೌಸ್ನಲ್ಲಿ ನಡೆಯಿತು. ಆದರೆ ಇಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿದವು. ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಅವರು ನೆತನ್ಯಾಹು ಅವರ ಆಡಳಿತ ಬದಲಾವಣೆಯ ಅಭಿಪ್ರಾಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅಮೆರಿಕದ ಇಂಟೆಲಿಜೆನ್ಸ್ ಡೈರೆಕ್ಟರ್ ಕೂಡ ವಿರೋಧ ವ್ಯಕ್ತಪಡಿಸಿದರು. ಮಾರ್ಕೋ ರೂಬಿಯೋ ಕೂಡ ವಿರೋಧ ವ್ಯಕ್ತಪಡಿಸಿದರು. ಫೆಬ್ರವರಿ 11ರಂದು ನಡೆದ ಸಭೆಯಲ್ಲಿ JD ವಾನ್ಸ್ ಭಾಗವಹಿಸಿರಲಿಲ್ಲ. ಅವರು ಅಜರ್ಬೈಜಾನ್ನಲ್ಲಿ ಇದ್ದರು. ಇರಾನ್ ಮೇಲೆ ದಾಳಿ ನಡೆಸಬೇಕು ಎಂದು ಹೇಳೋದು ಇಸ್ರೇಲ್ಗೆ ರೂಢಿಯಾಗಿ ಬಿಟ್ಟಿದೆ. ಅವರ ಯೋಜನೆಯನ್ನು ನಾವು ಎತ್ತಿಕೊಂಡು ಜಾರಿ ಮಾಡುವುದು ಸರಿಯಲ್ಲ ಎಂದು ಟ್ರಂಪ್ ಅವರ ಜನರಲ್ ಸೆಕ್ರೆಟರಿ ಕೈನ್ ಹೇಳಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಭೆ ನಡೆಯಿತು. ಹುರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದರೆ ಆಗುವ ತೊಂದರೆಯ ಬಗ್ಗೆ ಸೇನಾಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದರು. ಆದರೆ ಟ್ರಂಪ್ ಮಣಿಯಲಿಲ್ಲ. ಆದರೆ ಇರಾನ್ ಮೇಲಿನ ದಾಳಿಯನ್ನು ಪ್ರಬಲವಾಗಿ ಸಮರ್ಥಿಸಿದವರು ಯಾರು ಗೊತ್ತೇ? ರಕ್ಷಣಾ ಕಾರ್ಯದರ್ಶಿ ಹೆಗ್ಸೆತ್. ಫೆಬ್ರವರಿ 27ರಂದು ವೈಟ್ ಹೌಸ್ನಲ್ಲಿ ಕೊನೆಯ ಸಭೆ ನಡೆಯಿತು. ಆ ಸಭೆಯಲ್ಲಿ ಈ ಹಿಂದೆ ಯುದ್ಧವನ್ನು ವಿರೋಧಿಸಿದವರು ಟ್ರಂಪ್ ಅನ್ನು ಬೆಂಬಲಿಸಿದರು. ನಿಮ್ಮ ಆಯ್ಕೆ ಯುದ್ಧ ಎಂದಾದರೆ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು. ಮರುದಿನ ಇರಾನಿನ ಮೇಲೆ ದಾಳಿ ನಡೆಯಿತು. ಇರಾನಿನ ವಿರುದ್ಧ ದಾಳಿ ನಡೆಸುವುದು ನೆತನ್ಯಾಹು ಅವರ 47 ವರ್ಷಗಳ ಕನಸಾಗಿತ್ತು. ಟ್ರಂಪ್ ಬಿಟ್ಟರೆ ಇನ್ನಾರು ಇದನ್ನು ಜಾರಿ ಮಾಡಲಾರರು ಅನ್ನುವುದು ಅವರಿಗೆ ಗೊತ್ತಿತ್ತು. ತಮ್ಮ ನಿರೀಕ್ಷೆಯಂತೆ ಯುದ್ಧ ಸಾಗದೆ ಹೋದಾಗ ಇಡೀ ಇರಾನನ್ನು ನಾಶ ಮಾಡಬೇಕು ಅನ್ನುವ ಉದ್ದೇಶವನ್ನು ನೆತನ್ಯಾಹು ವ್ಯಕ್ತಪಡಿಸಿದರು. ಸೇನೆ ಮಾತ್ರ ಅಲ್ಲ, ಅದರ ಆರ್ಥಿಕ ಶಕ್ತಿಯನ್ನು ನಾಶ ಮಾಡುವುದು ನೆತನ್ಯಾಹು ಉದ್ದೇಶವಾಗಿತ್ತು. ಇರಾನ್ ಜೊತೆಗೆ ಹಿಜ್ಬುಲ್ಲಾವನ್ನು ನಾಶ ಮಾಡುವುದು ನೆತನ್ಯಾಹು ಅವರ ಉದ್ದೇಶವಾಗಿತ್ತು. ಹಿಜ್ಬುಲ್ಲಾದ ಮೇಲೆ ದಾಳಿ ಮಾಡುವ ಮೂಲಕ ತನ್ನ ದೇಶದ ವೋಟ್ ಬ್ಯಾಂಕ್ ಅನ್ನು ಭದ್ರಪಡಿಸುವುದು ಕೂಡ ಅವರ ಉದ್ದೇಶವಾಗಿತ್ತು. ಆದರೆ ಟ್ರಂಪ್ ಅವರ ಪ್ರಮುಖ ಉದ್ದೇಶವೇ ಬೇರೆಯಾಗಿತ್ತು. ವೆನೆಜುವೆಲಾದಲ್ಲಿ ಮಾಡಿದಂತೆ ಒಂದು ಮಿಂಚಿನ ಕಾರ್ಯಾಚರಣೆ ನಡೆಸಿ ಇರಾನಿನ ಆಡಳಿತವನ್ನು ಪತನಗೊಳಿಸುವುದು ಅವರ ಏಕೈಕ ಉದ್ದೇಶವಾಗಿತ್ತು.
ಆದರೆ ಇರಾನ್ ಇಷ್ಟು ಶಕ್ತಿಯುತವಾಗಿ ತಿರುಗೇಟು ನೀಡುತ್ತದೆ ಅನ್ನುವುದನ್ನು ಟ್ರಂಪ್ ನಿರೀಕ್ಷಿಸಿಯೇ ಇರಲಿಲ್ಲ. ಹುರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚುವುದನ್ನು ಅವರು ನಿರೀಕ್ಷಿಸಿರಲಿಲ್ಲ. ಇರಾನಿನ ಆಡಳಿತವನ್ನು ಪತನಗೊಳಿಸಲು ಹೋದ ಟ್ರಂಪ್ಗೆ ಹುರ್ಮುಜ್ ಜಲಸಂಧಿಯೇ ಬಲು ದೊಡ್ಡ ತಲೆನೋವಾಯಿತು. ಆಡಳಿತ ಬದಲಾವಣೆಯನ್ನು ಮರೆತು ಹುರ್ಮುಜ್ ಜಲಸಂಧಿಯಿಂದ ಬಿಡುಗಡೆಗೊಳ್ಳುವ ಬಗ್ಗೆ ಅವರು ಯೋಚನೆ ಮಾಡತೊಡಗಿದರು. ಆ ಬಳಿಕ ಮಾತುಕತೆಗೆ ಮುಂದಾದರು. ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ವಿಫಲವಾದ ಬಳಿಕ ಟ್ರಂಪ್ ಇದೀಗ ಹುರ್ಮುಜ್ ಸಮುದ್ರಕ್ಕೆ ದಿಗ್ಬಂಧನ ವಿಧಿಸಿದ್ದಾರೆ. ಸಾಮಾನ್ಯವಾಗಿ ಟ್ರಂಪ್ ತಂತ್ರ ಹೇಗೆ ಅಂದರೆ ಎದುರಾಳಿಯ ಕೈಕಾಲುಗಳನ್ನು ಮುರಿಯುವುದು, ಆ ಬಳಿಕ ಏಕಪಕ್ಷೀಯ ಒಪ್ಪಂದಕ್ಕೆ ಒತ್ತಡ ಹೇರೋದು. ಆದರೆ ಇರಾನಿನ ವಿಷಯದಲ್ಲಿ ಈ ತಂತ್ರ ವಿಫಲವಾಗಿದೆ. ಇರಾನ್ ಮುಂದಿಟ್ಟ 10 ಅಂಶಗಳ ಪ್ರಸ್ತಾಪಕ್ಕೆ ಬದಲಾಗಿ ಇರಾನ್ ಎಂದೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲದಂತಹ ಪ್ರಸ್ತಾಪವನ್ನು ಅವರು ಮುಂದಿಟ್ಟಿದ್ದಾರೆ. ಇದರ ಹಿಂದೆ ಇಸ್ರೇಲ್ ಇದೆ. ಹುರ್ಮುಜ್ ಜಲಸಂಧಿಯನ್ನು ಎಲ್ಲರಿಗೂ ಮುಕ್ತವಾಗಿಡೋದು, ಯುರೇನಿಯಂ ಸಂಸ್ಕರಣೆಯನ್ನು ಪೂರ್ಣವಾಗಿ ನಿಲ್ಲಿಸೋದು, ಲೆಬನಾನ್, ಇರಾಕ್, ಫೆಲೆಸ್ತೀನ್, ಯಮನ್ ಮುಂತಾದ ದೇಶಗಳಲ್ಲಿ ಇರುವ ತನ್ನ ಬೆಂಬಲಿಗೆ ಪಡೆಯೊಂದಿಗೆ ಸಂಪೂರ್ಣ ಸಂಬಂಧವನ್ನು ಕಡಿದುಕೊಳ್ಳುವುದು ಇತ್ಯಾದಿ ಪ್ರಸ್ತಾಪವನ್ನು ಟ್ರಂಪ್ ಇರಾನಿನ ಮುಂದಿಟ್ಟಿದ್ದಾರೆ. ಯುದ್ಧದಿಂದ ಏನನ್ನು ಸಾಧಿಸಲು ಸಾಧ್ಯವಾಗಿಲ್ಲವೋ ಅದನ್ನು ಚರ್ಚೆಯ ಮೂಲಕ ಸಾಧಿಸಿಕೊಳ್ಳಲು ಟ್ರಂಪ್ ಹವಣಿಸ್ತಾ ಇದ್ದಾರೆ. ಆದರೆ ಇರಾನ್ ಇದಕ್ಕೆ ಮಣಿತಾ ಇಲ್ಲ. ಯುದ್ಧದಿಂದ ತನಗಾಗಿರುವ ನಾಶ ನಷ್ಟಕ್ಕೆ ಪರಿಹಾರವನ್ನು ನೀಡಬೇಕು ಎಂಬುದು ಇರಾನಿನ ಪ್ರಬಲ ಬೇಡಿಕೆಯಾಗಿದೆ. $270 ಬಿಲಿಯನ್ ನಷ್ಟ ಪರಿಹಾರ ನೀಡಬೇಕು ಎಂದು ಇರಾನ್ ಬೇಡಿಕೆ ಇಟ್ಟಿದೆ. ಅಲ್ಲದೆ 1979 ಬಳಿಕ ಅಮೆರಿಕದ ನಿರ್ಬಂಧದಿಂದಾಗಿ ವಿವಿಧ ರಾಷ್ಟ್ರಗಳಲ್ಲಿ ಸೀಸ್ ಮಾಡಲಾಗಿರುವ ಇರಾನಿನ $100 ಬಿಲಿಯನ್ ಸಂಪತ್ತನ್ನು ಹಿಂತಿರುಗಿಸಬೇಕು ಎಂದು ಇರಾನ್ ಬೇಡಿಕೆ ಇಟ್ಟಿದೆ. ಇರಾನಿನ ಮೇಲೆ ಹೇರಲಾಗಿರುವ ನಿರ್ಬಂಧವನ್ನು ಪೂರ್ಣವಾಗಿ ತೆಗೆದುಹಾಕಬೇಕು ಎಂಬ ಬೇಡಿಕೆಯನ್ನು ಇರಾನ್ ಇಟ್ಟಿದೆ. ಜೊತೆಗೆ ಹುರ್ಮುಜ್ ಜಲಸಂಧಿ ತನ್ನ ನಿಯಂತ್ರಣದಲ್ಲಿರಬೇಕು, ಇಸ್ರೇಲ್ ಮತ್ತು ಅಮೆರಿಕದ ದಾಳಿಗೆ ಶಾಶ್ವತ ಅಂತ್ಯ ಉಂಟಾಗಬೇಕು ಎಂಬ ಬೇಡಿಕೆಯನ್ನು ಇರಾನ್ ಮುಂದಿಟ್ಟಿದೆ. ಟ್ರಂಪ್ಗೆ ಇದನ್ನು ಒಪ್ಪಿಕೊಳ್ಳುವುದು ಸುಲಭ ಅಲ್ಲ. ಸದ್ಯದ ಪರಿಸ್ಥಿತಿ ಏನಂದರೆ ತಾನೇ ಹುಟ್ಟುಹಾಕಿರುವ ಬಿಕ್ಕಟ್ಟಿನಿಂದ ಹೊರಬರುವುದು ಹೇಗೆ ಎಂಬ ಆಲೋಚನೆಯನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಜಗತ್ತಿನ ತೈಲ ವ್ಯಾಪಾರದ ಪೈಕಿ 80% ವ್ಯವಹಾರ ಕೂಡ ಅಮೆರಿಕನ್ ಡಾಲರ್ ಮೂಲಕ ನಡೀತಾ ಇದೆ. ಆದರೆ ಇರಾನ್, ರಷ್ಯಾ ಮತ್ತು ಚೈನಾ ಈ 3 ರಾಷ್ಟ್ರಗಳು ಈ ಡಾಲರ್ ವ್ಯವಹಾರಕ್ಕೆ ಅಡ್ಡಿಯಾಗ್ತಾ ಇವೆ. ಈ ನಡುವೆ ಜಗತ್ತಿನ 80 ರಾಷ್ಟ್ರಗಳಲ್ಲಿ ಸುಮಾರು 200ರಷ್ಟು ಅಮೆರಿಕದ ಸೇನಾ ನೆಲೆಗಳಿವೆ. ಈ ಧೈರ್ಯದಿಂದಲೇ ಟ್ರಂಪ್ ಆಗಾಗ ಕಿರಿಕ್ ಮಾಡ್ತಾ ಇದ್ದಾರೆ. ಜಗತ್ತಿನ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ನಡೆಸುವುದಕ್ಕೆ ಪೂರಕ ಸನ್ನಿವೇಶವನ್ನು ಅಮೆರಿಕ ಈಗಾಗಲೇ ಉಳಿಸಿಕೊಂಡಿದೆ. ಇರಾನಿನ ಮೇಲೆ ದಾಳಿ ನಡೆಸುವುದಕ್ಕೆ ಅರಬ್ ರಾಷ್ಟ್ರಗಳಲ್ಲಿರುವ ತನ್ನ ಸೇನಾ ನೆಲೆಯನ್ನು ಅಮೆರಿಕ ಬಳಸಿಕೊಂಡಿರೋದೇ ಇದಕ್ಕೆ ಉದಾಹರಣೆ. ಅಂತೂ ನೆತನ್ಯಾಹು ತೋಡಿದ ಗುಂಡಿಗೆ ಟ್ರಂಪ್ ಬಿದ್ದಿದ್ದಾರೆ. ಈಗ ಅವರಿಗೆ ಈ ಬಿಕ್ಕಟ್ಟಿನಿಂದ ಹೊರಬರಬೇಕಾಗಿದೆ. ಆದರೆ ಎದುರಾಳಿಯನ್ನು ಮಣ್ಣು ಮುಕ್ಕಿಸಿದ್ದೇನೆ ಎಂಬ ಭಾವನೆಯನ್ನು ಜಗತ್ತಿಗೆ ನೀಡದೆ ಹೋದರೆ ಅದು ಬಹಳ ದೊಡ್ಡ ವೈಫಲ್ಯವಾಗುತ್ತದೆ. ಆದ್ದರಿಂದಲೇ ಅವರು ಒರಟನಂತೆ ವರ್ತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.